ಬೆಂಗಳೂರಿನಲ್ಲಿ ಒಂದು ಮನೆ ಅಥವಾ ಸೈಟನ್ನು ಕೊಂಡ್ಕೊಳ್ಬೇಕು ಅನ್ನೋದು ಅದೆಷ್ಟೋ ಜನರ ಕನಸು. ಆದರೆ ಎಲ್ಲಿ ಪ್ರಾಪರ್ಟಿ ಚೆನ್ನಾಗಿದೆ, ಯಾವುದಕ್ಕೆ ವ್ಯಾಲ್ಯೂ ಹೆಚ್ಚಾಗುತ್ತೆ, ಯಾವ ಆಸ್ತಿಯನ್ನು ಕೊಂಡ್ಕೊಂಡ್ರೆ ನಮಗೆ ಲಾಭ ಆಗ್ಬೋದು ಮುಂದಿನ ದಿನಗಳಲ್ಲಿ, ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಬಜೆಟ್ನಲ್ಲಿ ನಮಗೆ ಕೈಗೆಟುಕುವ ದರದಲ್ಲಿ ಬೆಂಗಳೂರಿನಲ್ಲಿ ಒಳ್ಳೆಯ ಪ್ರಾಪರ್ಟಿ ಸಿಗತ್ತಾ? ಹೀಗೆ ಹಲವು ಪ್ರಶ್ನೆಗಳು ಜನರಿಗೆ ಕಾಡ್ತಾನೆ ಇರುತ್ತೆ. ಇದರ ಜೊತೆಗೆ ಒಂದೊಂದು ಪ್ರಾಪರ್ಟಿ ನೋಡೋದಕ್ಕೆ ಒಂದೊಂದು ಕಡೆ ಹೋಗಬೇಕು, ಅದ್ಯಾವುದೂ ಸಮಸ್ಯೆ ಇಲ್ಲದೆ ಅದೆಲ್ಲದಕ್ಕೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಉತ್ತರ ಕಲ್ಪಿಸುವ ವೇದಿಕೆಯನ್ನ ನಿಮ್ಮ ನ್ಯೂಸ್ ಫಸ್ಟ್ ನಿಮಗೋಸ್ಕರ ಸೃಷ್ಟಿಸಿದೆ. ಅದೇ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ. ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರ ದಿ ರಾಯಲ್ ಸೆನೆಟ್ ನಲ್ಲಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ ಆಯೋಜಿಸಲಾಗಿದೆ. ನಿನ್ನೆ ಇದಕ್ಕೆ ಚಾಲನೆ ನೀಡಲಾಗಿತ್ತು. ಇನ್ನೇನು ಕೆಲವು ಗಂಟೆಗಳಲ್ಲಿ ಇದು ಮುಕ್ತಾಯ ಕೂಡ ಆಗತ್ತೆ. ಇವತ್ತು ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಈ ಎಕ್ಸ್ಪೋ ನಡೀತಾ ಇದ್ದು, ಈಗಾಗಲೇ ಬೆಳಗ್ಗಿನಿಂದಲೂ ಸಾವಿರಾರು ಜನ ಬಂದು ತಮಗೆ ಬೇಕಾಗಿರುವ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬದಲ್ಲಿ ನೀವು ಕೂಡ ಅದೇ ರೀತಿಯಲ್ಲಿ ಭಾಗಿಯಾಗಿ ನಿಮ್ಮ ಅನುಮಾನಗಳೆಲ್ಲವನ್ನ ಕೂಡ ಬಗೆಹರಿಸಿಕೊಳ್ಳಬಹುದು. ಎಲ್ರಿಗೂ ಕೂಡ ಇಲ್ಲಿ ಉಚಿತ ಪ್ರವೇಶ ಇದೆ, ಫ್ರೀ ಎಂಟ್ರಿ ಇದೆ. ಇನ್ನು ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬದಲ್ಲಿ ಇರುವಂತದ್ದು BDA, BMRDA, BIA, PPA, ರೇರಾದಂತಹ ಸರ್ಕಾರದ ಅನುಮೋದಿತ ಪ್ರಾಜೆಕ್ಟ್ಗಳು ಮಾತ್ರ ಇದರಲ್ಲಿ ಇರುವಂಥದ್ದು. ಬೆಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ಗಳು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕೇವಲ ಹೊಸದಾಗಿ ಕಟ್ಟಿದಂತಹ ಮನೆಗಳು ಮಾತ್ರ ಅಲ್ಲ, ಅಥವಾ ಸೈಟ್ಗಳಷ್ಟೇ ಅಲ್ಲ, ಇಲ್ಲಿ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್, ಅಪಾರ್ಟ್ಮೆಂಟ್, ವಿಲ್ಲಾ, ಹಿರಿಯ ನಾಗರಿಕರಿಗೋಸ್ಕರ ಸೀನಿಯರ್ ಲಿವಿಂಗ್ ಪ್ರಾಜೆಕ್ಟ್ಗಳು, ಜೊತೆಗೆ ನಿಮ್ಮ ಮನೆಗೆ ಸೂಟ್ ಆಗುವಂತಹ ಬೆಸ್ಟ್ ಇಂಟೀರಿಯರ್ಸ್ ಯಾವುದು, ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿ ಈ ಪ್ರಾಪರ್ಟಿ ಹಬ್ಬದಲ್ಲಿ ಸಿಗುತ್ತೆ. ಇನ್ನು ಮಕ್ಕಳ ಜೊತೆ ಬಂದ್ರೆ ಅವರ ಮನರಂಜನೆಗೋಸ್ಕರ ಕಿಡ್ಸ್ ಪ್ಲೇ ಝೋನ್, ವಿವಿಧ ರೀತಿಯ ಆಹಾರ ಸವಿಯೋದಕ್ಕೆ ಫುಡ್ ಸ್ಟಾಲ್ಸ್ ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಷ್ಟೇ ಅಲ್ಲ, ಪ್ರಾಪರ್ಟಿ ಹಬ್ದಲ್ಲಿ ಭಾಗಿಯಾಗಿ ನೀವು ಫ್ರೆಂಡ್ ಡೆಸ್ಕ್ ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಾಗ ನೀವು ಒಂದ್ ವೇಳೆ ಲಕ್ಕಿ ಆಗಿದ್ರೆ ಲಕ್ಕಿ ಡಿಪ್ ನಲ್ಲಿ EV 2 ವೀಲರ್ ಗೆಲ್ಲುವ ಸದಾವಕಾಶ ಕೂಡ ನಿಮಗೆ ಸಿಗತ್ತೆ. ನೀವು ಕೂಡ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ದಲ್ಲಿ ಭಾಗಿಯಾಗಿ ನಿಮ್ಮ ಸ್ವಂತ ಮನೆ ಅಥವಾ ಆಸ್ತಿಯನ್ನ ಹೊಂದುವ ಕನಸನ್ನ ನನಸಾಗಿಸಿಕೊಳ್ಳೋದಕ್ಕೆ ಇದೊಂದು ಸುವರ್ಣಾವಕಾಶ. ಇನ್ನು ಕೆಲವೇ ಗಂಟೆಗಳು ಮಾತ್ರ, ಸಂಜೆ 7:30 ಅಷ್ಟೊತ್ತಿಗೆ ಈ ಪ್ರಾಪರ್ಟಿ ಹಬ್ಬ ಮುಕ್ತಾಯವಾಗುತ್ತೆ. ಅದಕ್ಕೂ ಮೊದಲು ನೀವು ಕೂಡ ಭೇಟಿಯನ್ನ ಕೊಡಬಹುದು. ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ ಗೇಟ್ ನಂಬರ್ 6ರಲ್ಲಿ ಆಯೋಜನೆ ಮಾಡಲಾಗಿದೆ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬ. ಇದೀಗ ಸಮಯ 3:19, ಸಂಜೆ 7:30 ಕೂಡ ಈ ಪ್ರಾಪರ್ಟಿ ಹಬ್ಬ ರಿಯಾಲಿಟಿ ಎಕ್ಸ್ಪೋ ಏನಿದೆ, ರಿಯಲ್ ಎಸ್ಟೇಟ್ ಎಕ್ಸ್ಪೋ ಏನಿದೆ, ಇದು ಸಂಜೆ 7:30 ಕೂಡ ಇವತ್ತು ಕೂಡ ಇರುತ್ತೆ. 2 ದಿನಗಳ ಕಾಲ ಆಯೋಜಿಸಲಾಗಿತ್ತು. ನಿನ್ನೆಯಿಂದ ಆರಂಭಗೊಂಡಿರುವಂತಹ ಈ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಏನಿದೆ, ನಿನ್ನೆ ಇದರಲ್ಲಿ ಸಾವಿರಾರು ಜನರು ಭಾಗಿಯಾಗಿ ತಮಗೆ ಬೇಕಾದಂತಹ ಮಾಹಿತಿಯನ್ನ ತೆಗೆದುಕೊಂಡ್ರು. ಬೆಂಗಳೂರಿನ ಸುತ್ತಮುತ್ತಲಲ್ಲಿ, ಬೆಂಗಳೂರಲ್ಲಿ ನಮಗೊಂದು ಒಳ್ಳೆಯ ಪ್ರಾಪರ್ಟಿ, ಮುಂದಿನ ದಿನಗಳಲ್ಲಿ ನಮಗೆ ಲಾಭವನ್ನ ತಂದುಕೊಡುವಂತಹ ಪ್ರಾಪರ್ಟಿ ಅಥವಾ ಆಸ್ತಿ ಬೇಡ ಅಂತ ಹೇಳೋರು ಯಾರಿದ್ದಾರೆ? ಆದರೆ ಅದರ ಹುಡುಕಾಟ ಅಷ್ಟು ಸುಲಭ ಅಲ್ಲ. ನೀವು ಒಂದು ಮನೆಯನ್ನು, ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಅನ್ನು ಅಥವಾ ಒಂದು ಸೈಟ್ ಅನ್ನು ಕೊಂಡುಕೊಳ್ಬೇಕು ಅಂದ್ರೆ ನಿಮಗೆ ಯಾವ ಭಾಗದಲ್ಲಿ ಬೇಕು? ಬೆಂಗಳೂರಿನ ಉತ್ತರ ಭಾಗದಲ್ಲಿ ಬೇಕಾ, ದಕ್ಷಿಣ ಭಾಗದಲ್ಲಿ ಬೇಕಾ, ಅಥವಾ ಪೂರ್ವ, ಪಶ್ಚಿಮ, ಸೆಂಟ್ರಲ್ ಅಲ್ಲಿ ಎಲ್ಲಿ ಬೇಕು ಅಲ್ಲಿಗೆ ನೀವೆಲ್ಲಿರ್ತೀರೋ ಅಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಹುಡುಕಬೇಕು. ಅದು ಒಬ್ಬರತ್ರ ಹೋದ್ರೆ ಸ್ಯಾಟಿಸ್ಫೈ ಆಗ್ಲಿಕ್ಕಿಲ್ಲ, 10 ಕಡೆ ವಿಚಾರಿಸ್ಬೇಕು, 10 ಸಂಸ್ಥೆಗಳು ಬೇರೆ ಬೇರೆ ಕಡೆ ಇರುತ್ತೆ, ಅಲ್ಲಿಗೆಲ್ಲ ಓಡಾಡಬೇಕು ನೀವು. ಆ ಯಾವ ಕಷ್ಟಗಳು ಇಲ್ಲದಿರೆ ಬೆಂಗಳೂರಿನ 4 ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಎಲ್ಲ ಮೂಲೆಗಳಲ್ಲಿ ಇರುವಂತಹ ಪ್ರಾಪರ್ಟಿಗಳು, ಅದರಲ್ಲೂ ಕೂಡ ಸರ್ಕಾರದಿಂದ ಅನುಮೋದನೆಗೊಂಡಿರುವಂತಹ ಪ್ರಾಪರ್ಟಿಗಳು, ಆ ಪ್ರಾಜೆಕ್ಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗತ್ತೆ, ಲೆಜಿಟ್ ಮಾಹಿತಿ ಸಿಗತ್ತೆ ಇಲ್ಲಿ. ಅದೆಲ್ಲವೂ ಒಂದೇ ಸೂರಿನಾಡಿಯಲ್ಲಿ ಸಿಗತ್ತೆ. ಅದೇ ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಈ ಪ್ರಾಪರ್ಟಿ ಹಬ್ಬ. ಇನ್ನು ಸುಮಾರು 4 ಗಂಟೆಗಳ ಕಾಲ ಈ ಪ್ರಾಪರ್ಟಿ ಹಬ್ಬ ನಡೆಯುತ್ತೆ. ನೀವು ಕೂಡ ಇದರಲ್ಲಿ ಭಾಗಿಯಾಗಿ ನಿಮ್ಮ ಅನುಮಾನಗಳನ್ನ, ನಿಮಗೆ ಬೇಕಾದಂತಹ ಪ್ರಾಪರ್ಟಿಗಳನ್ನ, ನಿಮಗಿರುವ ಡೌಟ್ಗಳನ್ನ
ಅದರ ಲೆಜಿಟಿಮಸಿ ಬಗ್ಗೆ ಇರ್ಬೋದು, ಲೀಗ್ಯಾಲಿಟಿ ಬಗ್ಗೆ ಇರ್ಬೋದು, ಇದೆಲ್ಲದರ ಬಗ್ಗೆ ನೀವು ಅಲ್ಲಿ ನಿಮ್ಮ ಅನುಮಾನಗಳನ್ನು ತೀರಿಸಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.